ಸಿಟಿ ಜನಕ್ಕೆ ಹಾಯ್, ಹಳ್ಳಿ ಜನಕ್ಕೆ ನಮಸ್ಕಾರ. ಇವತ್ತೇನ್ ಮಾಡ್ತಿದೀವಪ್ಪ ಅಂದ್ರೆ ಹೊಲಕ್ಕೆ ಹೋಗ್ತಿದೀವಿ. ಯಾವ್ದಕ್ ಗೊತ್ತಾ? ಬನ್ನಿ ನೋಡೋಣ. ಬೈಕಲ್ಲಿ ಹೊಲಕ್ಕೆ ಹೋಗ್ತಾ ಇದ್ದೆ. ಇದು ನಮ್ಮ ಹೊಲಕ್ಕೆ ಹೋಗೋ ರೋಡು. ನಿಂದೇನಪ್ಪ ರಾಡಿ ಅಂತಾರಲ್ಲ, ಹಂಗೆ ನಮ್ಮ ಹೊಲಕ್ಕೆ ಹೋಗೋ ರೋಡು ಒಂಥರ ರಾಡಿ ಕೆಸರು. ಯಾಕಂದ್ರೆ ಮಳೆ ಬಂದೈತಲ್ಲ, ಅದಕ್ಕೆ ಆ ಕಡೆ ಈ ಕಡೆ ಪಕ್ಕದ ಹೊಲ ನೋಡ್ತಾ ಹೋಗ್ತಾ ಇದ್ದೆ. ಹೊಲ ನೋಡ್ತಾ ಹೋಗುವಾಗ ಬೈಕಲ್ಲಿ ಮೊಬೈಲ್ ಮುಂದ್ಗಡೆ ಇಟ್ಟಿದ್ದೆ. ಅದು ಬಿದ್ದಿದ್ದೀನಿ ಅಂತ ಅದನ್ನು ನೋಡ್ತಾ ಹೋಗ್ತಿದ್ದೆ. ಒಂಥರ ಕಾರ್ಡ್ ಮಷಿನ್ ತರ ಕಾಣ್ತಿಲ್ವ ನಾನು? ಹೊಟ್ಟೆಗೇನು ಬಿದ್ದಿಲ್ಲ, ಅದಕ್ಕೆ ಮುಖ ನೋಡಿ ಸಪ್ಪಗಿದೆ. ಬನ್ನಿ ಹೊಲಕ್ಕೆ ಹೋಗ್ತಾ ಮಾತಾಡೋಣ. ಎದಕ್ ಬಂದೇನಪ್ಪ ಹೊಲಕ್ಕೆ ಅಂದ್ರೆ ಮುಳ್ಸಬ್ಬಿ ಕೀಳಕ್ಕೆ. ಮುಳ್ಸಬ್ಬಿ ಕೀಳೋದೆ ಇವತ್ತು ನಮ್ ಡ್ಯೂಟಿ. ಇವಾಗ ಗೊಂಜಾಳದಲ್ಲಿ ಮುಳ್ಸೊಪ್ಪಿದೆ, ಹಾವಳಿ ಹವಾ ಜಾಸ್ತಿ. ಯಾಕಂದ್ರೆ ಗೊಂಜಾಳ ಬೆಳಿಬೇಕು ಅಂದ್ರೆ ಆ ಮುಳ್ಸಬ್ಬಿ ಕಿತ್ತೋಗಿಬೇಕು. ನಮ್ಮ ಜೀವನದಲ್ಲ ಅಷ್ಟೇ, ಮುಳ್ಸಬ್ಬಿ ತರ ಕೆಲವೊಬ್ರು ಇರ್ತಾರೆ, ಕೆಲವು ಜನನೇ ಇರ್ತಾರೆ. ಅಂತವ್ರನ್ನ ಆದಷ್ಟು ಅವಾಯ್ಡ್ ಮಾಡಬೇಕು. ಆವಾಗ ನಾವು ಮುಂದೆ ಬರ್ತೀವಿ. ಅದೇ ರೀತಿ ಇಂಥ ಮುಳ್ಸಬ್ಬಿ ಕಿತ್ತೋಗಿಬೇಕು. ಕಿತ್ತೋಗಿದ್ರೆ ಗೊಂಜಾಳ ಚೆನ್ನಾಗಿ ಮೇಲೆ ಬರುತ್ತೆ. ಬನ್ನಿ. ಮುಳ್ಸಬ್ಬಿ ಕೇಳುವಾಗ ನಮ್ಮ ಪಕ್ಕದ ಮನೆ ಸಂಜು ಬಂದ. ಹಂಗೆ ಪಕ್ಕದ ಹೊಲಕ್ಕೆ ಹೋಗ್ತಿದ್ದಂತೆ. ಹಂಗೆ ತಿಂಡಿ ಆಯ್ತಾ, ಟೀ ಆಯ್ತಾ ಅಂತ ಕೇಳ್ತಾ 1-4 ಹಂಗೆ ಮಾತಾಡಿದ್ವಿ. ಮಾತಾಡ್ಬಿಟ್ಟು ಹೋಗ್ಬಿಟ್ಟ. ನೋಡಿ, ಒಳ್ಳೇದಕ್ಕೆ ಯಾರು ಸಪೋರ್ಟ್ ಮಾಡಲ್ಲ, ಕೆಟ್ಟದಕ್ಕೆ ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅದೇ ರೀತಿ ದೇವರು ಸಪೋರ್ಟ್ ಮಾಡ್ತಿದ್ದಾನೆ. ಮುಳ್ಸಬ್ಬಿ ಕೀಳ್ತಾ ಇರೋವಾಗಲೇ ಅವನೊಂದು ಮಳೆ ಬರ್ತಾ ಇತ್ತು. ಮಳೆ ಬಂತು, ಒಂದು ನಾವೇನು ಮನೆಗೆ ಬರಲಿಲ್ಲ, ಅಲ್ಲೇ ಸೈಡ್ ಮರದ ಅಡಿಗೆ ನಿಂತ್ಕೊಂಡ್ವಿ. ನೋಡೋಣ, ಮಳೆ ಬಿಟ್ಟ ಮೇಲೆ ಆದರೂ ಮುಳ್ಸಬ್ಬಿ ಕೀಳೋಣ ಅನ್ಕೊಂಡು ಅಲ್ಲೇ ನಿಂತ್ಕೊಂಡ್ವಿ. ಅಂತೂ ಇಂತೂ ಮುಳ್ಸಬ್ಬಿ ಕೀಳೋದೇನೋ ಅರ್ಧ ಹೊಲ ಆಯ್ತು. ಯಾಕಂದ್ರೆ ಹೊಟ್ಟೆ ಹಸ್ತಾ ಇದೆ, ಬೆಳಗ್ಗೆನೂ ತಿಂದಿರ್ಲಿಲ್ಲ. ಅದಕ್ಕೆ ಇವಾಗ ಇಷ್ಟು ಸಾಕು ಅಂತ ಹೇಳಿ ಮನೆ ಹೋಗೋಣ ಅಂತ ಡಿಸೈಡ್ ಮಾಡಿದೆ. ನೋಡಿ ಮುಳ್ಸಬ್ಬಿ ಕಿತ್ತ ಮೇಲೆ ಹೊಲ ಎಷ್ಟು ಕ್ಲೀನ್ ಆಗಿ ಕಾಣ್ತೀನಿ. ಮತ್ತೆ ಅಲ್ಲೇದಲ್ಲೇ ಗುಡ್ಡೆ ಹಾಕಿದೀವಿ, ಯಾವಾಗಾದ್ರೂ ಎಸೆಕ್ ಬರುತ್ತೆ ಅಂತ, ಇಲ್ಲಾಂದ್ರೆ ಅಲ್ಲೇ ಕೊಳೆಯುತ್ತೆ. ಅಂತೂ ಇವತ್ತಿನ ಡ್ಯೂಟಿ ಆಯ್ತು. ಮನೆಗೆ ಬಂದ್ಮೇಲೆ ಗಾಡಿ ನೀಟಾಗಿ ತೊಳೆದು ಗಾಡಿಗೆ ಒಂದ್ ಸ್ವಲ್ಪ ರೆಸ್ಟ್ ಕೊಟ್ಟೆ. ಒಳ್ಳೆ ಹುಚ್ಚುನ್ ತರ ಇದ್ದೆ. ಸ್ನಾನ ಮಾಡ್ಕೊಂಡು ರೆಡಿ ಆದೆ. ತುಂಬಾ ಹೊಟ್ಟೆ ಹಸ್ತಿತ್ತು. ಮನೇಲಿ ರೊಟ್ಟಿ ಮಾಡಿದ್ರು. ಆರಾಮ್ ನೆಮ್ಮದಿಯಾಗಿ ರೊಟ್ಟಿ ತಿನ್ನೋಣ. ಬನ್ನಿ, ನೀವು ರೊಟ್ಟಿ ತಿನ್ಬನ್ನಿ. ಇವತ್ತಿಂದೆಲ್ಲ ಮುಗೀತು. ಇಷ್ಟ ನೋಡಿ ಇವತ್ತಿನ ಮಿನಿ ಲಾಗ್. ಟಾಟಾ.